ಹಿಂದೂ ಸೇವಾ ಪ್ರತಿಷ್ಠಾನದಲ್ಲಿ ಕೂಡ ನೀವು ತುಂಬಾ ಒಂದು ಅಧ್ಯಕ್ಷರಾಗಿ ನೀವು ಎಲ್ಲ ಕಾರ್ಯಗಳನ್ನು ನಡೆಸ್ತಾ ಇದ್ದೀರಾ. ಸೊ ಇಂಥ ಒಂದು ಟ್ರಸ್ಟ್ ಬಗ್ಗೆ ನಿಮಗೆ ತುಂಬ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಯಾವ ರೀತಿ ನಡೆಸಬೇಕು ಬೇರೆ ಒಂದು ಸಂಸ್ಥೆಗಳಲ್ಲಿ ಸ್ಕೂಲ್ ನಡೆಸ್ತಾ ಇರೋರು, ಮತ್ತು ನಿಮ್ಮ ಉದ್ದೇಶ ಯಾವ ರೀತಿ ಶುರುವಾಯಿತು ಅಂತ ಒಂದು ಸಂಸ್ಥೆಗೆ ಸಹಾಯ ಮಾಡಬೇಕು ಅನ್ನೋದು? ಎರಡು ಸಂಗತಿ ಪ್ರಾರಂಭದ ಹಂತದಿಂದನೂ ನಾನು ಇನ್ಸ್ಪೈರ್ ಆಗಿದೆ. ಒಂದು, ಸ್ವಾಮಿ ವಿವೇಕಾನಂದ ಹೇಳಿದಾಗೆ ನರಸೇವೆ ನಾರಾಯಣ ಸೇವೆ ಅನ್ನುವಂಥ ಆ ದಿಕ್ಕಲ್ಲಿ ಯೋಚನೆ ಮಾಡಿದಾಗ ಯಾವುದೇ ಸಮಾಜದಲ್ಲಿ ನಡೀತಾ ಇರುವಂಥ ಒಳ್ಳೆಯ ಚಟುವಟಿಕೆ ಸಮಾಜ ಅದಕ್ಕೆ ಬೆಂಬಲವಾಗಿ ನಿಂತ್ಕೋಬೇಕು. ಆವಾಗ ಮಾತ್ರ ಅದು ಸಸ್ಟೈನ್ಡ್ ಆಗಿ ಅವರಿಗೆ ಮಾರ್ಗದರ್ಶನ, ಕೈ ಹಿಡಿಯೋದು, ಮುಂದೆ ಕರ್ಕೊಂಡು ಹೋಗೋದು ಇದೆಲ್ಲ ಆಗ್ಲಿಕ್ಕೆ ಸಾಧ್ಯತೆ ಇದೆ. ನಾವೇ ಮನೋರಂಜನಾ ನಮ್ಮದೇ ಸಂಸ್ಥೆ ಇದ್ದರೂ ಕೂಡ ನಾವು ಬೇರೆ ಸಂಸ್ಥೆಗೆ ಸಹಾಯ ಮಾಡಲಿಕ್ಕೆ ಕಾರಣ ಸರ್ವೇ ಸುಖಿನ ಭವಂತು. ಇಡೀ ಜಗತ್ತು ಚೆನ್ನಾಗಿದ್ದರೆ ಮಾತ್ರ ಎಲ್ಲವೂ ಚೆನ್ನಾಗಿದೆ. ಆ ದೃಷ್ಟಿಕೋನದಿಂದ ಎಲ್ಲರೂ ನನಗೆ ಅನಿಸ್ತಾರೆ, ನೀವು ಮನೋರಂಜನೆ ನಡೆಸ್ತಾ ಇದ್ದೀರಾ ಮತ್ತು ಬೇರೆ ಸಂಸ್ಥೆಗೆ ಯಾಕೆ ಹೋಗ್ತಾ ಇದ್ದೀರಾ? ಬೇರೆ ಸಂಸ್ಥೆಗೆ ನಾನು ಹೋಗ್ತಾ ಇದ್ದೀನಿ, ಅದು ನಮ್ಮದೇ ಭಾಗ. ಸಮಾಜದಲ್ಲಿ ಇರುವಂಥ ಎಲ್ಲ ಒಳ್ಳೆಯ ಚಟುವಟಿಕೆ ಮಾಡಿದವರು ಎಲ್ಲರೂ ನಮ್ಮವರೇ. ಆ ಭಾವನೆಯಿಂದ ನಾನು ನೋಡ್ತಾ ಇದ್ದ ಕಾರಣಕ್ಕೆ ಈ ಥರ ಎಲ್ಲೇ ಆಗಲಿ ಈ ಥರ ಒಳ್ಳೆ ಕೆಲಸ ನಡೀತಾ ಇದೆ ಅಲ್ಲಿ ಹೋಗೋದು, ಅವರಿಗೆ ನನಗೆ ಸಾಧ್ಯ ಆದಷ್ಟು ಸಹಾಯ ಮಾಡೋದು, ಮಾರ್ಗದರ್ಶನ ಇದು ನನ್ನ ಸ್ವಭಾವ. ಸೊ ಆ ಕಾರಣದಿಂದ ನಾನು ಬುದ್ಧಿ ಸ್ಕೂಲಿಗೆ ಬಂದು ಅವ್ರ ಜೊತೆ ಚರ್ಚೆ ಮಾಡಿದಾಗ ಈ ರೀತಿ ಒಂದು ಪ್ರಯೋಗ ಮಾಡಬಹುದಾ? ಯಾಕಂದರೆ ಮತ್ತು ನಾನು ಬಂದಾಗ ನೋಡಿದೆ ಅಬವ್ 18 ಮಕ್ಕಳು ಬುದ್ಧಿ ಸ್ಕೂಲಲ್ಲಿ ನನಗೆ ಸಾಕಷ್ಟು ಜನ ಇದ್ದಾರೆ ಅಂತ ಗೊತ್ತಾಯಿತು. ಆವಾಗ ನಾನು ಮತ್ತಿನಿಯವರ ಹತ್ರ ಪ್ರಾರಂಭದಲ್ಲಿ ಮೊದಲನೇ ಸತಿ ಮಾತಾಡಿದೆ, ಹೇಗೆ ಅವ್ರನ್ನ ಎಂಗೇಜ್ ಮಾಡೋಕ್ಕಾಗುತ್ತೆ. ಯಾಕಂದ್ರೆ ನಾನು ಮನೋರಂಜನೆ ನಡೆಸ್ತಾ ಇದ್ರಿಂದ ನನಗೆ ಅದರದ್ದು ಪ್ರತ್ಯಕ್ಷವಾಗಿ ಅನುಭವ ಇದೆ. ಅಬವ್ 18 ಮಕ್ಕಳಲ್ಲಿ ನಾವು ಗಮನ ಕೊಡದೇ ಹೋದರೆ ರಿಗ್ರೆಷನ್ ಆಗುವಂಥ ಸಾಧ್ಯತೆ ಇದೆ. ಸೊ ಅದನ್ನು ತಡೆ ಹಾಕಲಿಕ್ಕೆ ಅವ್ರನ್ನ ಎಂಗೇಜ್ ಮಾಡಲೇಬೇಕು. ಸೊ ಆ ದೃಷ್ಟಿಕೋನದಿಂದ ಈ ಸ್ಕೂಲಲ್ಲಿ ಒಂದು ಆ ಅನುಭವವನ್ನು ತಗೊಂಡು ಮುಂದೆ ತೊಗೊಂಡು ಹೋಗಿ ಈ ರೀತಿ ಒಂದು ಪ್ರಕಲ್ಪವನ್ನು ನಡೆಸ್ಬೋದಾ ಅನ್ನುವಂಥ ಕಲ್ಪನೆ ರೇಖಾ ಮತ್ತು ಮತ್ತಿನಿಯವರ ಹತ್ರ ಮಾತಾಡಿದೆ. ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಇವತ್ತು ನಾನು ಕಲ್ಪನೆ ಅವ್ರ ಮುಂದೆ ಇಟ್ಟಿದ್ದನ್ನು ಸಂಪೂರ್ಣವಾಗಿ ಸಾಕಾರಗೊಂಡಿದೆ ಅಷ್ಟೇ ಅಲ್ಲ, ನಾನು ಯಾವ ಕಲ್ಪನೆ ನನ್ನ ಕಣ್ಮುಂದೆ ಇಟ್ಕೊಂಡಿದ್ದೆ ಅದೇ ರೀತಿ ಸಂಪೂರ್ಣವಾಗಿ ಅಲ್ಲಿ ಸೃಷ್ಟಿಯಾಗಿದೆ. ಸೊ ಇದು ಬಹಳ ಸಂತೋಷ. ಚಿಕ್ಕ ಪ್ರಶ್ನೆ, ನೀವು ಆಲ್ರೆಡಿ ನೀವು ಹಿಂದೂ ಸೇವಾ ಪ್ರತಿಷ್ಠಾನದಲ್ಲಿ ಇದ್ದೀರಾ ಅಂತ ಒಂದು